Good morning, students. Today we are going to discuss about financial accounting, second chapter, accounts of professionals. It comes under become first semester, Rani Chennamma University, Belagavi. Okay. The learning objectives of this chapter is to make students to understand how the professional accounts are maintained and how different from companies accounts. We are already know the how to maintain the companies accounts. Okay, companies accounts, but this is professional accounts. It is totally different from companies accounts. Some aspects are very related, but it is simply different from companies account. Okay, then this session will gives the chartered accountants, then lawyers, doctors, fees accounts, petty cash book, client ledger, receipts and payments account, income and expenditure account, and balance sheet. These all things are how to be maintained in professional accounts. Okay, accounts of professionals means an occupation requiring pure intelligence and manual skill. Okay, and the which person is engaged in a particular occupation by using his own skill in order to earn the income for daily livelihood. ಓಕೆ, ಒಬ್ಬ ವ್ಯಕ್ತಿ ತನ್ನ ಬುದ್ಧಿಮತ್ತೆಯನ್ನು ಮತ್ತು ತನ್ನ ಕೌಶಲ್ಯವನ್ನು ಬಳಸಿಕೊಂಡು ತನ್ನ ದಿನನಿತ್ಯದ ಪ್ರತಿದಿನ ಏನು ಹಣವನ್ನು ಗಳಿಸ್ತಾನಲ್ಲ, ಆದಾಯವನ್ನು ಗಳಿಸ್ತಾನಲ್ಲ, ಅದಕ್ಕೆ ನಾವು ವೃತ್ತಿ ಅಂತ ಹೇಳಿ ಕರಿತೀವಿ, ಪ್ರೊಫೆಷನ್. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್, ಎಂಜಿನಿಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಹೌದಾ, ಅವರೆಲ್ಲರೂ ನಾವು ವೃತ್ತಿ ಅಂತ ಕರಿತೀವಿ. ದೇ ಆರ್ ನಾಟ್ ಜಾಬ್ ಹೋಲ್ಡರ್ಸ್. ಅವರಿಗೆ ಸ್ಯಾಲ್ರಿ ಬರೋದಿಲ್ಲ, ದೇ ಅರ್ನ್ ಇನ್ಕಮ್. ಓಕೆ, ದೆನ್ ಅನದರ್ ಮೀನಿಂಗ್ ಈಸ್ ದ ರೆಕಾರ್ಡಿಂಗ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಫ್ ಎ ಪ್ರೊಫೆಷನಲ್ ಪರ್ಸನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಯಾವ ನಾವು ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಿರ್ತೀವಿ. ಜನರಲ್ ಸ್ಟೇಟ್ಮೆಂಟ್ಸ್ ಯಾವುದು? ವಾಟ್ ಆರ್ ದ ಜನರಲ್ ಸ್ಟೇಟ್ಮೆಂಟ್ಸ್ ಆಫ್ ಪ್ರೊಫೆಷನಲ್ಸ್? ದ ಫಸ್ಟ್ ಒನ್ ಈಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ದ ಸೆಕೆಂಡ್ ಒನ್ ಈಸ್ ಬ್ಯಾಲೆನ್ಸ್ ಶೀಟ್. ಓಕೆ, ದೆನ್ the next concept is objectives of maintaining the books of accounts. What is the objective to maintain the books of accounts of professionals? ಏನು ನಮ್ಮ ಉದ್ದೇಶ ಏನು? ಅವರ ಅಕೌಂಟ್ಸನ್ನು ಯಾಕೆ ಮಾಡಬೇಕು? ವೈ ಇಟ್ ಇಸ್ ನೆಸಸರಿ? ಓಕೆ, ಟು ನೋ ದಿ ಫಸ್ಟ್ ಪಾಯಿಂಟ್, ಟು ಎನ್ಶ್ಯೂರ್ ಪ್ರಾಪರ್ ರೆಕಾರ್ಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಟು ಎನ್ಶ್ಯೂರ್ ಮೀನ್ಸ್ ಸರಿಯಾದ ಕ್ರಮದಲ್ಲಿ, ಸರಿಯಾದ ಕ್ರಮದಲ್ಲಿ ನಾವು ಅವರ ಆದಾಯ ಮತ್ತು ವೆಚ್ಚವನ್ನು ರೆಕಾರ್ಡ್ ಮಾಡಲಿಕ್ಕೆ ನಮಗೆ ಅಕೌಂಟ್ಸ್ ಬೇಕು. ಓಕೆ, ದೆನ್ ಸೆಕೆಂಡ್ ಪಾಯಿಂಟ್ ವಾಟ್ ಇಟ್ ಸೇಸ್, ಟು ಅಸರ್ಟೈನ್ ಸರ್ಪ್ಲಸ್ ಮೀನ್ಸ್ ಹೆಚ್ಚಿನ ಹಣ ಅಂತ ನಾವು ಕರಿತೀವಿ, ಆದಾಯ. ಅಸರ್ಟೈನ್ ಮಾಡಬೇಕು, ಅದನ್ನು ಲೆಕ್ಕ ಹಾಕಲಿಕ್ಕೆ ನಮಗೆ ಅಕೌಂಟ್ಸ್ ಬೇಕು. ಲಾಭ ಬಂತ, ಹಣ ಬಂತ, ಆದಾಯ ಬಂತ, ಸರ್ಪ್ಲಸ್ ಬಂತ ಅಂತ ನೋಡಲಿಕ್ಕೆ ನಮಗೆ ಅಕೌಂಟ್ಸ್ ಬೇಕು ಅಂತ ಹೇಳ್ತೀವಿ. ದೆನ್ ಥರ್ಡ್ ಪಾಯಿಂಟ್, ದ ಡಿಫ್ರೆನ್ಶಿಯೇಟ್ ದ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ರೆವೆನ್ಯೂ. ಓಕೆ, ವೈಯಕ್ತಿಕ ಆದಾಯ ಮತ್ತು ವೃತ್ತಿಯ ಆದಾಯ ಯಾವುದು ಅಂತೇಳಿ ಗೊತ್ತು ಮಾಡಬೇಕಲ್ಲ. ದಟ್ ಈಸ್ it makes differentiate. Okay, this is the objective. Then to know the share profit and drawings. The share profit ಅಂದರೆ ತನ್ನ ಲಾಭ ಎಷ್ಟು ಬಂತು, ಮತ್ತು ಡ್ರಾವಿಂಗ್ಸ್ ಅಂದರೆ ತನ್ನ ವೃತ್ತಿಯಿಂದ ಎಷ್ಟು ಹಣವನ್ನು ವೈಯಕ್ತಿಕವಾಗಿ ಖರ್ಚು ಮಾಡಿದರು ಅಂತ ನೋಡಲಿಕ್ಕೆ ಕೂಡ ನಮಗೆ ಈ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಟು ನೋ ದಿ ಫೈನಾನ್ಷಿಯಲ್ ಪೊಸಿಷನ್, ನಮ್ಮ ಹಣಕಾಸಿನ ಸ್ಥಿತಿ ಏನು? ವಾಟ್ ಈಸ್ ಅವರ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಇಯರ್? ಸೊ ವಿ ಹ್ಯಾವ್ ಟು ನೋ ದಿಸ್ ಪೊಸಿಷನ್, then we have to maintain the accounts. Okay, then requirement of maintenance of accounts under Income Tax Act 1961. ನಾವು ಇನ್ಕಮ್ ಟ್ಯಾಕ್ಸನ್ನು ರಿಟರ್ನ್ ಮಾಡಲಿಕ್ಕೆ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಟು ಮೇಂಟೈನ್ ದಿ ಅಕೌಂಟ್ಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಓಕೆ, ದೆನ್ ಬುಕ್ಸ್ ಆಫ್ ಅಕೌಂಟ್ಸ್, ಟೈಪ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಯಾವ ಥರದ ಬುಕ್ಸನ್ನು ನಾವು ಮೇಂಟೈನ್ ಮಾಡಬೇಕು? ವಾಟ್ ಆರ್ ದ ಬುಕ್ಸ್? ಫಸ್ಟ್ ಬುಕ್ ಈಸ್ ಕ್ಯಾಶ್ ಬುಕ್. It records all cash received and payments made. ಒಬ್ಬ ವ್ಯಕ್ತಿ ತನ್ನ ಹಣಕಾಸಿನ ಸ್ಥಿತಿಯನ್ನು, ಹಣಕಾಸನ್ನು ಎಷ್ಟು ಬಂತು, ಎಷ್ಟು ಹೋಯಿತು, ಡೈಲಿ ಅದನ್ನು ಬುಕ್ ಮೇಂಟೈನ್ ಮಾಡಲಿಕ್ಕೆ ನಾವು ಕ್ಯಾಶ್ ಬುಕ್ಕನ್ನು ಬರಿತೀವಿ. ದೆನ್ ಸೆಕೆಂಡ್ ಒನ್ ಈಸ್ ಜರ್ನಲ್ಸ್. ದೆನ್ ಲೆಡ್ಜರ್, ಯು ನೋ ಇದು ವೆರಿ ವೆಲ್ ಅಬೌಟ್ ಲೆಡ್ಜರ್. ದೆನ್ ಕಾರ್ಬನ್ ಕಾಪೀಸ್ ಆಫ್ ಬಿಲ್ಸ್. Carbon copies of bills means second copy. Original copy is given to the customers. Then second copy, that is carbon copy, has to be maintained by professionals. Then original bills. If we purchase something, okay, if we made some expenditures, okay, we purchase something, then that time we have to maintain the original bills or vouchers. Okay, that is called original bills.
Then the sixth point is the case register format, daily case register. Okay, ಕೇಸ್ ಫಾರ್ಮ್ಯಾಟ್ ಲೈಕ್ ದಿಸ್ ನಾವು ನೋಡ್ತೀವಿ, ಕೇಸ್ ಪೇಪರ್ ಅಂತ ನೋಡ್ತೀವಿ. ಡಾಕ್ಟರ್ ಹಾಸ್ಪಿಟ್ಲ್ಗೆ ಹೋದಾಗ ಕೇಸ್ ಪೇಪರ್ ತೆಗಿತಾರೆ, ಹೌದಾ, ಎಲ್ರಿಗೂ ಗೊತ್ತದು. ಅದರಲ್ಲಿ ಯಾವ ಥರ ಇರುತ್ತೆ, ಒಂದೊಂದು ಡೇಟ್ ಇರುತ್ತೆ, ಸೀರಿಯಲ್ ನಂಬರ್, ದೆನ್ ಪೇಷಂಟ್ ನೇಮ್, ದೆನ್ ವಾಟ್ ಈಸ್ ದ ನೇಚರ್ ಆಫ್ ಸರ್ವಿಸ್, ಪ್ರೊಫೆಷನಲ್ ರಿಕಾರ್ಡೆಡ್, ದೆನ್ ಫೀಸ್ ರಿಸೀವ್ಡ್, ಡೇಟ್ ಆಫ್ ರಸೀಟ್. ಇವೆಲ್ಲ ಕಂಟೆಂಟ್ಸ್ ನಮ್ಮ ಡೈಲಿ ಕೇಸ್ ರಿಜಿಸ್ಟರಲ್ಲಿ ಇರುತ್ತೆ. ದೆನ್ ಸೆವೆಂತ್ ಪಾಯಿಂಟ್ ಈಸ್ ಇನ್ವೆಂಟರಿ ರಿಜಿಸ್ಟರ್. ವಾಟ್ ಇಟ್ ಡಸ್, ಇಟ್ ಕೀಪ್ಸ್ records about the purchase, sale and consumption of medicines. Inventory means ಸ್ಟಾಕ್ ಅಂತ ನಾವು ಕರಿತೀವಿ. ಎಷ್ಟು ಪರ್ಚೇಸ್ ಮಾಡಿದ್ವಿ, ಎಷ್ಟು ಸೇಲ್ ಆಯಿತು, ಎಷ್ಟು ಕನ್ಸಂಪ್ಷನ್ ಆಯಿತು, ಇನ್ನು ಎಷ್ಟು ಉಳಿತು ಅನ್ನೋದನ್ನು ನಾವು ಇನ್ವೆಂಟರಿ ರಿಜಿಸ್ಟ್ರಲ್ಲಿ ಬರಿತೀವಿ. ದೆನ್ ಫೀಸ್ ಅಕೌಂಟ್. ಫೀಸ್ ಅಕೌಂಟ್ ಇಟ್ ರಿಕಾರ್ಡ್ಸ್ ರಿಲೇಟಿಂಗ್ ಟು ದಿ ಫೀಸ್ ರಿಸೀವ್ಡ್, ರಿಸೀವೇಬಲ್, ರಿಸೀವ್ಡ್ ಇನ್ ಅಡ್ವಾನ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಫೀಸ್. ಅಂದರೆ ಎಷ್ಟು ಫೀಸ್ ಬಂತು, ಇನ್ನೂ ಎಷ್ಟು ಬರೋದಿದೆ, ಅಡ್ವಾನ್ಸ್ ಆಗಿ ಎಷ್ಟು ರಿಸೀವ್ ಮಾಡಿದ್ದೀವಿ, ಇದೆಲ್ಲವನ್ನು ಎಂಟ್ರಿ ಮಾಡಲಿಕ್ಕೆ ನಮಗೆ ಫೀಸ್ ಅಕೌಂಟ್ ಈಸ್ ನೆಸಸರಿ. ಓಕೆ, ದೆನ್ ಸ್ಪೆಸಿಮನ್ ಆಫ್ ಫೀಸ್ ಅಕೌಂಟ್. ಇದು ಸ್ಪೆಸಿಮನ್ ಮೀನ್ಸ್ ಫಾರ್ಮ್ಯಾಟ್. ಫೀಸ್ ಅಕೌಂಟ್ ಯಾವ ರೀತಿ ಇರುತ್ತೆ, ವಾಟ್ ಇಸ್ ಡೆಬಿಟ್ ಸೈಡ್, ವಾಟ್ ಈಸ್ ಕ್ರೆಡಿಟ್ ಸೈಡ್. ಲೆಫ್ಟ್ ಸೈಡ್ ಇಸ್ ಡೆಬಿಟ್, ದೆನ್ ರೈಟ್ ಸೈಡ್ ಈಸ್ ಕ್ರೆಡಿಟ್ ಸೈಡ್. ಲೆಫ್ಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಫೀಸ್ at the beginning of the year, then credit side by provision of outstanding fees beginning of the year beginning ಇಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ. ದೆನ್ ಪ್ರೊವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಫೀಸ್ ಟು ರಿಸಿಪ್ಟ್ಸ್ ಆ್ಯಂಡ್ ಪೇ ಎಕ್ಸ್ಪೆಂಡಿಚರ್ ಅಕೌಂಟ್ಸ್. ದೆನ್ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಆರ್ ಬುಕ್ ಆಫ್ ಅಕೌಂಟ್ಸ್, ಫೀಸ್ ರಿಸೀವ್ಡ್ ಬೈ ಔಟ್ಸ್ಟ್ಯಾಂಡಿಂಗ್ ಫೀಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಈ ಥರ ಒಂದು ಸ್ಪೆಸಿಮೆನ್ ಇರುತ್ತೆ. ದೆನ್ ಈ ಕನ್ಸೆಪ್ಟಲ್ಲಿ ನಾವು ಏನು ತಿಳ್ಕೊಂಡ್ವಿ, ವಾಟ್ ಆರ್ ದಿ ಲೆಸನ್ ಔಟ್ಕಮ್ಸ್ ಆಫ್ ದಿಸ್ concept. To know the meaning and concept of professional accounts, then objectives of professional accounts, what are the types of books of accounts. ಈ ಮೂರು ಪಾಯಿಂಟ್ಸನ್ನು ನಾವು ಈ ಸೆಷನಲ್ಲಿ ತಿಳ್ಕೊಂಡ್ವಿ. ಓಕೆ, we have some multiple choice questions. First question is, which of the following is profession? ಕೆಳಗಿನದರಲ್ಲಿ ಯಾವುದು ವೃತ್ತಿಯಾಗಿದೆ? ಡಾಕ್ಟರ್, ಲಾಯರ್, CA and all the above. Answer is all the above. Okay, second one is, what are the statements required for professional accounting? ಪ್ರೊಫೆಷನಲ್ ಅಕೌಂಟಿಗೆ ಯಾವ ಸ್ಟೇಟ್ಮೆಂಟ್ಗಳು ಬೇಕು? ಫಸ್ಟ್ ಒನ್ ಈಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಥರ್ಡ್ ಒನ್ ಈಸ್ ಬ್ಯಾಲೆನ್ಸ್ ಶೀಟ್, ದೆನ್ ಡಿ ಆಲ್ ದಿ ಅಬೌವ್. ದ ಆನ್ಸರ್ ಈಸ್ ಆಲ್ ದಿ ಅಬೌವ್. ದೆನ್ ಥರ್ಡ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಬ್ಜೆಕ್ಟಿವ್ ಆಫ್ ಪ್ರೊಫೆಷನಲ್ ಅಕೌಂಟ್? ಯಾವುದು ಅಬ್ಜೆಕ್ಟಿವ್ ಅಲ್ಲ? ಟು ಸರ್ಟೇನ್ ಸರ್ಪ್ಲಸ್, to know the share profit drawings, to know financial position, time consumable. Time consumable is different from others because it is not objective of professional account. So answer is D. Who is called chartered accountant? ನಾವು CA ಅಂತ ಯಾರಿಗೆ ಕರಿತೀವಿ? Who passes MBBS? Who passes CA final? Who is an actor? Who passes LLB? ಯಾರು CA chartered accountant ಅಂತ ಕರಿತೀವಿ? Who passes CA final exam? Answer is B. ನೆಕ್ಸ್ಟ್ ಕ್ವಶನ್ ಈಸ್, ಪ್ರೊಫೆಷನಲ್ ನೀಡ್ಸ್. ವೃತ್ತಿಗೆ ಏನು ಅವಶ್ಯಕತೆ ಇದೆ? ಕ್ವಾಲಿಫಿಕೇಶನ್, ಸ್ಕಿಲ್, ಇಂಟೆಲೆಕ್ಚುವಲ್ ಆ್ಯಂಡ್ ಆಲ್ ದಿ ಅಬೌವ್. ಆನ್ಸರ್ ಈಸ್ ಆಲ್ ದಿ ಅಬೌವ್. ಆನ್ಸರ್ ಈಸ್ ಡಿ. ಓಕೆ, ದಿಸ್ ಈಸ್ ಯುವರ್ ಫಸ್ಟ್ ಸೆಷನ್, ಮೀನ್ಸ್ ಫಸ್ಟ್ concept of financial accounting, chapter number 2.